ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ಹೂಕೋಸು ಪಲ್ಯ ಮಾಡುವ ವಿಧಾನ ಹೇಳ್ಕೊಡ್ತೇನೆ ನೋಡಿ. ನಾವು ಫಸ್ಟ್ ಬಿಸಿನೀರು ತೊಗೊಳ್ಳೋಣ. ಬಿಸಿನೀರು ಕಾಯಿಸಿ ಅದರೊಳಗೆ ಹೂಕೋಸು ಸ್ವಲ್ಪ ಒಂದೊಂದಾಗಿ ಮುರಿದು ಅದರೊಳಗೆ ಹಾಕೊಳ್ಳೋಣ. ಈಗ ನಾನು ಟೊಮೆಟೊ ಈರುಳ್ಳಿ ಈಚೆ ಕಡೆ ಟೊಮೆಟೊ ಈರುಳ್ಳಿ ಹೆಚ್ಕೊಂಡಿನಿ. ಅದು ಒಗ್ಗರಣೆಗೆ, ಇದು ಮಿಕ್ಸರ್ಗೆ. ಇಲ್ಲಿ ಕೊತ್ತಂಬರಿ ಕರಿಬೇವು ತೊಗೊಳ್ಳೋಣ. ಇಷ್ಟಿದ್ರೆ ಸಾಕು, ನಮಗೆ ಹೂಕೋಸು ಪಲ್ಯ ರೆಡಿ ಆಗುತ್ತೆ. ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನಾವು ಮಿಕ್ಸರ್ಗೆ ಏನು ಹಾಕೋಬೇಕಂತೀವೋ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಇವೆರಡು ನಾವು ಮಿಕ್ಸರ್ಗೆ ಹಾಕೋಬೇಕಾಗಿದ್ದು. ಇವೆರಡು ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ರೇವಿಯಾಗಿ ಬರುತ್ತೆ. ಸ್ವಲ್ಪ ಕೆಂಪು ನೋಡಿ, ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಗ್ರೇವಿ ಮಾಡ್ಕೋತೀವಿ ನಾವು. ನೋಡಿ ಚೆನ್ನಾಗಿ ನೋಡಿ, ಸ್ವಲ್ಪ ಕೆಂಪಗೆ, ಇನ್ನೊಂದು ಸ್ವಲ್ಪ ಕೆಂಪಗೆ ಮಾಡ್ಕೋಬೇಕು ನೋಡಿ. ಹೂಕೋಸು ಪಲ್ಯ ತುಂಬ ಚೆನ್ನಾಗಿ ಗ್ರೇವಿ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಅದನ್ನು ಮಿಕ್ಸರಿಗೆ ಹಾಕೋಬೇಕು. ಈಗ ನಾವು ಮತ್ತೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಮತ್ತು ನಾವು ಒಗ್ಗರಣೆ ಕೊಡೋಣ. ಸಾಸಿವೆ, ಜೀರಿಗೆ ಹಾಕೊಳ್ಳೋಣ. ಅದು ಚಟಪಟ ಅನ್ನೋ ತನಕ. ಆಮೇಲೆ ಕರಿಬೇವು ಹಾಕೋಬೇಕು ನೋಡಿ. ಇಲ್ಲಿ ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಈರುಳ್ಳಿ, ಟೊಮೆಟೊ ಒಗ್ಗರಣೆ ಇದು ನೋಡಿ. ಇದನ್ನು ಸ್ವಲ್ಪ ಕೆಂಪಗೆ ಆಗಬೇಕು ನೋಡಿ. ತುಂಬ ಚೆನ್ನಾಗಿ ಆಗುತ್ತೆ ಹೂಕೋಸು ಪಲ್ಯ. ಚಪಾತಿಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿ ಬರುತ್ತೆ ಚಪಾತಿನಲ್ಲಿ ನೋಡಿ. ನಾವು ಮಿಕ್ಸರ್ಗೆ ಹಾಕ್ಕೊಂಡಿದ್ದೇವೆ, ಅದನ್ನು ನಾವು ಆ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿ. ಸ್ವಲ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕೊಂಡ ನಂತರ 2 ಮಿನಿಟ್ ಸ್ವಲ್ಪ ಕುದಿಲಕ್ಕೆ ಬಿಡಿ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಕುದಿದ ನಂತರ ನಾವು ಇದಕ್ಕೆ ಚಿಲ್ಲಿ ಖಾರ ಹಾಕೊಳ್ಳೋಣ. ನಿಮಗೆ ರುಚಿಗೆ ತಕ್ಕಂತೆ ಖಾರ ನೋಡಿ. ನಾನು 4 ಚಮಚೆ ಚಿಲ್ಲಿ ಖಾರ ಹಾಕಿದ್ದೀನಿ. ಮಸಾಲೆ ಖಾರನೇ ಅಷ್ಟು 3 ಚಮಚೆ ಮಸಾಲೆ ಖಾರ ಹಾಕಿದ್ದೀನಿ. ಇಲ್ಲಿ ನಾನು ಮನೇಲಿ ಏನೇನಿದೆ ಅದು ಇಷ್ಟೇ ಯೂಸ್ ಮಾಡಿದ್ದೀನಿ. ನಾನು ಧನಿಯಾ ಪುಡಿನೂ ಹಾಕಿಲ್ಲ, ಏನೂ ಹಾಕಿಲ್ಲ ನಾನು ನೋಡಿ. ಅರಿಶಿನ ಪುಡಿ 1 ಚಮಚೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದನ್ನು ಈಗ ಕಲಿಸೋಣ ನೋಡಿ. ಚೆಂದಾಗಿ ಕಲಿಸ್ಕೋಬೇಕು. ಈಗ ನಾವು ಸ್ವಲ್ಪ ಗಟ್ಟಿಯಾಗಿದ್ದರೆ ನೀರು ಹಾಕೋಬಹುದು ನಾವು ನೋಡಿ. ಫಸ್ಟ್ ನೀವು ಕಲಿಸ್ಕೊಂಡು ಆಮೇಲೆ ನೀರು ಹಾಕೋಬಹುದು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ. ನೀವು ಅನ್ನ ಮಾಡಿದರೆ ನೀವು ಸಾಂಬಾರು ಮಾಡೋದೇ ಬೇಕಾಗಿಲ್ಲ. ಈ ಗ್ರೇವಿನೇ ಸ್ವಲ್ಪ ಜಾಸ್ತಿ ಮಾಡಿದರೆ ಅನ್ನದಾಗೂ ಗ್ರೇವಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನೋಡಿ. ಈ ಥರ ಮಾಡಬೇಕು. ನೀವು ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ನೀವು ಟ್ರೈ ಮಾಡಿದ ಮೇಲೆ ನಮಗೆ ಕಮೆಂಟ್ಸ್ ಮಾಡಿ ನೋಡಿ. ನಾವು ಬಿಸಿನೀರಿನಲ್ಲಿ ಹೂಕೋಸು ನಾವು ನೆನೆಯಕ್ಕಿಟ್ಟಿದ್ದೇವೆ. ಈಗ ಅದನ್ನು ನಾವು ನೋಡಿ ತುಂಬ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದಾಗಿದೆ. ಈಗ ನಾವು ಆ ಗ್ರೇವಿಯಲ್ಲಿ ಹೂಕೋಸು ಪಲ್ಯ ಹಾಕಬೇಕು ನಾವು ನೋಡಿ. ಹೂಕೋಸು ಹಾಕಿದ ನಂತರ ನಾವು ಅದನ್ನು ಕಲಿಸ್ಕೊತ ಹೋಗಬೇಕು. ಒಬ್ಬರೊಬ್ಬರು ಹೂಕೋಸು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾರೆ. ಎಣ್ಣೆಯಲ್ಲಿ ಸ್ವಲ್ಪ ತಾಳಿಸಿ ಆಮೇಲೆ ಗ್ರೇವಿ ಒಳಗೆ ಹಾಕ್ತಾರೆ. ನಾನು ಎಣ್ಣೆಯಲ್ಲಿ ತಾಳಿಸಿಲ್ಲ, ಡೈರೆಕ್ಟ್ ನಾನು ಗ್ರೇವಿ ಒಳಗೆ ಹಾಕಿ ಸ್ವಲ್ಪ ನಾವು 10 ನಿಮಿಷ ನಾವು ಕುದಿಲಕ್ಕೆ ಬಿಟ್ಟಿದ್ದೇವೆ
ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ರೆಸಿಪಿಗೋಸ್ಕರ ಭಾಗ್ಯಶ್ರೀ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.